ಇದನ್ನ. ಥ್ಯಾಂಕ್ ಯು ಜಾಯ್. ನೋ ಮೆನ್ಷನ್. ನೀವೀಗ ಮನೆ ಹತ್ರ ಹೋಗಿ ಸಂಜೆ ಅಷ್ಟರಲ್ಲಿ ಎಲ್ಲವನ್ನೂ ರೆಡಿ ಮಾಡ್ಕೊಂಡು ನೀವು ರೆಡಿಯಾಗಿ. ಮದುವೆಗೆಲ್ಲ ರೆಡಿ ಮಾಡಿದೀನಿ ಅಂತ ಸನ್ನಿ ಫೋನ್ ಮಾಡಿ ಹೇಳಿದ್ದಾನೆ. ಸ್ಯಾಮ್ ಅವ್ರ ಅಪ್ಪ ಮತ್ತೆ ರೌಡಿಗಳು ಕಣ್ತಪ್ಸಿ ಇವತ್ತೇ ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗೋದು ನಮ್ ಪ್ಲಾನ್. ಮರಿಬೇಡ ಅಣ್ಣ, ಪರಿಶುದ್ಧ ಆತ್ಮನ ನೇರವಾಗಿ ಪ್ರಾರ್ಥಿಸಿ ಆಶೀರ್ವಾದ ತಗೊಂಡು ಅದಾದ್ಮೇಲೆನೆ. ಸ್ಯಾಮ್ಯಲ್ ಹತ್ರ ವರಿ ಆಗ್ಬೇಡ ಅಂತ ಹೇಳಿ ಜಾಯ್. ನಾನ್ ನನ್ನ ಹಾಟ್ನ ಯಾವಾಗ್ಲೂ ಓಪನ್ ಅಲ್ಲೇ ಇಟ್ಟಿರ್ತೀನಿ. ಮ್ಯಾರೇಜ್ ಮಾಡೋಕೆ ಆಶೀರ್ವಾದ ಪಡೆಯೋಕೆ ಡನ್ ನಾವ್. ದೇವ್ರ ಕೃಪೆಯಂತೆ ಎಲ್ಲವೂ ನಿಮ್ಮಿಷ್ಟದಂತೆ ನಡೀಲಿ. ಓಕೆ ಜಾಯ್. ಓಕೆ. ಸ್ಯಾಮನ್ ಸ್ವಲ್ಪ ಹುಷಾರಾಗಿ ನೋಡ್ಕೋ. ಅವನಿಗೆ ಓಡೋಗ್ಬೇಕು ಅನ್ಸ್ಬಿಟ್ರೆ. ಹೇ ನಥಿಂಗ್, ಹಿ ವುಡ್ ಡೆಫಿನೆಟ್ಲಿ ಲವ್ ಜಾಯ್. ಇವ್ ನನ್ನನ್ ಬಿಟ್ಟು ಯಾವತ್ತು ರನ್ ಮಾತ್ರ ಮಾಡಲ್ಲ, ಅದು ನನ್ಗೆ ಶ್ಯೂರ್. ಅಷ್ಟಿದ್ರೆ ಸಾಕು. Here continues our journey of adventures. Come Samuel. ಇಬ್ರು ರೆಡಿ ಆದ್ರ? ಸ್ಯಾಮ್, ನಾನು ಹೇಳೋದನ್ನ ಶ್ರದ್ಧೆಯಿಂದ ಕೇಳು. ಸ್ಯಾಮ್ಯುಯಲ್ ನಿನ್ನ ಹಿಡ್ಕೊಂಡು ಹೋಗೋದಕ್ಕೆ ನಿಮ್ಮಪ್ಪ ಮತ್ತೆ ರೌಡಿಗಳು ಊರೆಲ್ಲ ಹುಡುಕ್ತಾ ಇದ್ದಾರೆ. ಏನೇ ಆದ್ರೂ ಹೆಂಗೋ ಮಾಡಿ ಅವರಿಂದೆಲ್ಲ ಕಣ್ತಪ್ಸಿ ನಿಮ್ಮನ್ನ ಧ್ಯಾನ ಕೇಂದ್ರಕ್ಕೆ ತಲುಪಿಸೋ ಪ್ರಯತ್ನ ಮಾಡ್ತಿದೀವಿ. ಭದ್ರಾವತಿಯಲ್ಲಿ ಒಂದು ಪ್ರೇಯರ್ ಮೀಟಿಂಗ್ ನಡೀತಾ ಇದೆ. ಅದು ಇನ್ನೂ ಸ್ವಲ್ಪ ದಿನ ಇರುತ್ತೆ ಅಂತ ನಾನು ಕೇಳ್ಪಟ್ಟೆ. ಅಲ್ಲಿರೋ ಫಾದರ್ ಹತ್ರ ನಾನು ಫೋನಲ್ಲೆಲ್ಲ ಮಾತಾಡಿದ್ದೀನಿ. ಇವತ್ತೇ ಹೋಗಿ ಅವ್ರನ್ನ ನೇರವಾಗಿ ಭೇಟಿ ಮಾಡ್ತೀನಿ. ಹಾಗಾಗಿ ನೀವು ಭದ್ರಾವತಿಗೆ ಹೋಗ್ತಿದ್ದೀರಾ ಅಂತ ಯಾರಿಗೂ ಅನುಮಾನ ಬರಲ್ಲ. ನೀವ್ ಅನ್ಕೊಂಡಂಗೆ ಪರಿಶುದ್ಧ ಆತ್ಮದ ಆಶೀರ್ವಾದದಿಂದ ಇಬ್ರು ಮದ್ವೆನೂ ಆಗ್ಬೋದು. ಅದೇ ನಮ್ಗೀಗಿರೋ ಮಾರ್ಗ. ಸರಿ, ನೀನ್ ಟೈಮ್ ವೇಸ್ಟ್ ಮಾಡದೆ ಬೇಗ ಭದ್ರಾವತಿಗೆ ಹೊರಡು. ಬಾಲಕೃಷ್ಣ ಕರ್ಕೊಂಡ್ ಬರ್ತಾನೆ. ಎಲ್ಲ ನಾವು ಅನ್ಕೊಂಡಂಗೆ ನಡೀಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ. ದೇವ್ರ ದಯದಿಂದ ನಾವು ಅನ್ಕೊಂಡಿರೋದೆಲ್ಲ ನಡೆಯುತ್ತೆ. ಸರಿ, ಹೊರಡು. ಹಾಗಿದ್ರೆ ನೀವು ಧೈರ್ಯವಾಗಿರಿ. ಜೋಯಣ್ಣ, ಥ್ಯಾಂಕ್ ಯು ಜೋಯಣ್ಣ. ನಾನ್ ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ಬಿಡು. ಏನು ಇದು ಸ್ಯಾಮ್? ಕ್ಷಮಿಸುವಷ್ಟು ಏನ್ ತಪ್ಪು ಮಾಡಿದ್ಯಾ? ಯಾವ ತಪ್ಪು ಮಾಡಿಲ್ವಲ್ಲ. ನೋ ಕ್ರೈ, ನೋ ಬರಿ, ಎವ್ರಿಥಿಂಗ್ ಆಲ್ ರೈಟ್. ಏನೇ ಆದ್ರೂ ನಾವು ಒಗ್ಗಟ್ಟಾಗೆ ಇರ್ತೀವಿ. ಈ ಕಡೆ ಬನ್ನಿ. ಈ ಕಡೆ ಬರಪ್ಪ. ನಮಸ್ಕಾರ ಅಣ್ಣ. ನಮಸ್ತೆ. ಏನಿದು ಪ್ರೋಗ್ರಾಮು? ಪ್ರೋಗ್ರಾಮ್ ಏನೋ ದೊಡ್ಡದಾಗೆ ಇದೆ. ಏನ್ ಸುಪಾರಿ ತಗೊಂಡಿದ್ಯಾ ಕುಟ್ಟಪ್ಪ? ಅದೇ ಇರ್ಬೋದು, ಈಗೇನ್ ಹೇಳಲ್ಲ. ಏನೇ ಆದ್ರೂ ನಾವ್ ಆ ಕೆಲ್ಸಕ್ಕೆ ಹೋಗಲ್ಲ. ಖಂಡಿತ ನೀನ್ ಒಳ್ಳೆ ಸುಪಾರಿ ತಗೊಂಡಿರೋದು, ಹೌದಲ್ವಾ? ಹೌದು. ಅದೇನ್ ಕುಟ್ಟಪ್ಪ ಒಂಥರ ಮಾತಾಡ್ತಿದ್ಯಾ? ಏನ್ ವಿಷಯ ನನ್ಗೂ ಸ್ವಲ್ಪ ಹೇಳು. ಎಲ್ಲ ನಿಧಾನಕ್ಕೆ ಗೊತ್ತಾಗುತ್ತೆ. ಈಗ ಅದ್ರ ಬಗ್ಗೆ ಮಾತಾಡೋದ್ ಬೇಡ. ನಿನಗ್ ಬೇರೆ ಕೆಲ್ಸ ಇಲ್ವಾ? ಹೋಗು. ನೀನ್ ಹೇಳ್ತಿರೋದ್ ಸರಿನೇ. ನನ್ಗೀಗ ಸ್ವಲ್ಪ ಕೆಲ್ಸ ಇದೆ, ಮತ್ತೆ ಸಿಗ್ತೀನಿ. ಸರಿ, ಯಾವಾಗ ಬೇಕಂದ್ರೆ ಸಿಗೋಣ. ಓಕೆ. ಈ ವಕೀಲ ತೋರಿಸೋ ಪ್ರೀತಿ ನೋಡು. ಇವನು ಆ ಜಿಪ್ನ ಜಾಯ್ಗೆ ಸಹಾಯಕ. ಹಚ್ಚ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ತಲೆ ಇಡ್ಕ್ ನನ್ ಮಗ. ಅವನ ಬಗ್ಗೆ ನನಗ್ ಗೊತ್ತಿಲ್ವಾ? ನೀನ್ ಸುಮ್ನೆ ಹೆದರ್ಕೋಬೇಡ ಸನ್ನಿ. ಅವ್ರು ಅದೇನು ಮಾಡ್ತಾರೋ ಮಾಡ್ಲಿ, ನಾವು ನೋಡೋಣ. ನೀನಷ್ಟು ಲೈಟಾಗಿ ತಗೋಬೇಡ. ಅವನು ವಿಷದ ಹಾವಿದ್ದಂಗೆ. ದೇವ್ರೇ, ಅವ್ರಿನ್ನೇನೇನು ಮಾಡ್ತಾರೋ ನನಗ್ ಗೊತ್ತಾಗಲ್ಲ. ನನಗ್ ಸಮಾಧಾನನೇ ಆಗ್ತಿಲ್ಲ. ಅವ್ರೇನಾದ್ರೂ ನಿನ್ ಮನೆ ಒಳಗೆ ಬಂದ್ಬಿಡ್ತಾರ ಜಾಯ್? ನೀನ್ ಸುಮ್ನೆ ಹೋಗೋ ಸನ್ನಿ. ಬಂದ್ರೆ ಬರಲಿ, ನಾವ್ ಹುಡುಗ ಹುಡುಗಿನ ಈಗ್ಲೇ ಕಳಿಸ್ಕೊಡ್ತೀನಿ. ನೀನ್ ಸುಮ್ನೆ ತಲೆ ತಿಂದೆ ಫೋನ್ ಇಡು. ಏನಾದ್ರೂ ಇದ್ರೆ ನಾನೇ ಫೋನ್ ಮಾಡ್ತೀನಿ. ಸರಿ ಸರಿ. ಇವನೇನಪ್ಪ ಎಷ್ಟು ಹೆದರ್ಕೊಳ್ತಾನೆ. ಸಿಸ್ಟರ್, ಹೋಗ್ ಬನ್ನಿ. ಅನ್ನಪುಟ್ಟ, ಮೈ ಸ್ವೀಟ್ ಗರ್ಲ್. ಅಕ್ಕ, ನೀವು ಪಂದ್ಯದಲ್ಲಿ ಗೆದ್ರಾ? ಹೌದು, ಮತ್ತೆ ನಿಮ್ ಮದ್ವೆ ಯಾವಾಗ? ಐ ಡೋಂಟ್ ನೋ ಅನ್ನಪುಟ್ಟಿ. ಅದೆಲ್ಲೋ ದೂರದಲ್ಲಿ ನಡೆಯುತ್ತೆ. ವೆರಿ ಫಾರ್ ಆಫ್. ಡೇಟ್ ಅಂಡ್ ಟೈಮ್ ನೋ ಐಡಿಯಾ. ಡೆಫಿನೆಟ್ಲಿ ಐ ವಿಲ್ ಕಮ್ ಟು ಯು ಆಫ್ಟರ್ ಮ್ಯಾರೇಜ್. ಓಕೆ ಸ್ವೀಟಿ? ಮದ್ವೆ ಆದ್ಮೇಲೆ ಖಂಡಿತ ನಿನ್ನ ನೋಡೋದಕ್ಕೆ ಇವಳು ಬರ್ತಾಳಂತೆ ಅಕ್ಕ ಹೇಳ್ತಿದ್ದಾರೆ. ಪ್ರೈಸ್ ದ ಲಾರ್ಡ್. ಅಕ್ಕ, ಹೋಗ್ಬೇಡಿ. ಐ ಮಿಸ್ ಯು. ಅಂಕಲ್, ಯಾವಾಗ್ಲೂ ಇಲ್ಲಿ ನಮಗ್ ಗೊತ್ತಿಲ್ದಿರೋ ಹುಡುಗ ಹುಡುಗಿ ಇದ್ದೇ ಇರ್ತಾರೆ.
ನಾನೇ ನನ್ ಕಣ್ಣಾರೆ ಎಷ್ಟು ಸತಿ ನೋಡಿರ್ಬೋದು. ಹೌದಾ? ವೇಶ್ಯಾವಾಟಿಕೆ ಮಾಡ್ಕೊಂಡೆ ಜಾಯ್ ಇಷ್ಟೆಲ್ಲ ದುಡ್ಡನ್ನ ಮಾಡಿರೋದು. ನೀವ್ ಆತರ ಹೇಳ್ಬೇಡಿ. ಕರೆಕ್ಟ್. 10 ತಲೆಮಾರು ಕೂತು ತಿನ್ನೋಷ್ಟು ಆಸ್ತಿಯನ್ನ ಮಾಡಿಟ್ಟೆ. ಅವರಪ್ಪ ಜಿಪುಣ ವರ್ಗೀಸ್ ಪರಲೋಕಕ್ಕೆ ಹೋಗಿರೋದು. ನಿಮ್ಗೇನ್ರಿ ಗೊತ್ತು? ಕೂಲಿ ಮಾಡೋ ಬಡವ್ರ ರಕ್ತನ ಹೀರ್ಕೊಂಡು ವರ್ಗೀಸ್ ಅವರು ಆಸ್ತಿ ಮಾಡಿರೋದ್ರಲ್ಲಿ ನನ್ಗೆ ಯಾವ ಅನುಮಾನನೂ ಇಲ್ಲ. ಆದ್ರೂನು ಅದಕ್ಕೊಂದ್ ಲಿಮಿಟ್ ಇರುತ್ತಲ್ವ ಕರಿಯಣ. ನಿಧಾನ. ಥ್ಯಾಂಕ್ಸ್. ನೋ ಮೆನ್ಷನ್. ಹಿಂದೆನೆ ಕೂತ್ಕೊಳ್ಳಿ. ಓಕೆ ಜಾಯ್. ಸರಿ ಕಣೋ, ಆಮೇಲೆ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಜಾಯ್. ನೋ ಮೆನ್ಷನ್. ಬಾಯ್. ಬಾಯ್. ನಮ್ಮೂರಿನ ಘನತೆ ಗೌರವ ಕಾಪಾಡೋದಕ್ಕೋಸ್ಕರ ಸಂಸ್ಕೃತಿ ಸಂಸ್ಕಾರನ ನಾವೆಲ್ಲ ಸೇರಿ ಮತ್ತೆ ವಾಪಸ್ ತರಬೇಕು. ಇದು ಈ ಮನೆಯಲ್ಲಿ ಎಷ್ಟೋ ದಿನದಿಂದ ನಡೀತಿದ್ದಂತ ಅನಾಚಾರನ ನಾವೆಲ್ಲ ಸೇರಿ ನಿಲ್ಲಿಸ್ಬೇಕು. ಅರ್ಥ ಆಯ್ತಾ ನಿಮ್ಗೆಲ್ಲ? ಹೌದು. ನಾವೆಲ್ರೂ ನಮ್ಗೆ ಇನ್ನೊಂದು ಅನೌನ್ಸ್ಮೆಂಟ್ ಸಿಗೋವರೆಗೂ ನಾವಿಲ್ಲಿಂದ ಯಾರು ಹೋಗ್ಬಾರ್ದು. ರಾಷ್ಟ್ರದ ರಾಷ್ಟ್ರೀಯ ಜನಪರ ಪಕ್ಷಕ್ಕೆ ಜಿಂದಾಬಾದ್. ಏನು ಹೇಳ್ತೇವ್ ನೀನು? ಅದೇ ತರ ನಮ್ದು ಒಂದು ಜಿಂದಾಬಾದ್. ಜಿಂದಾಬಾದ್ ಜಿಂದಾಬಾದ್. ನೀವು ಮಾಡ್ತಾ ಇರೋ ಅನ್ಯಾಯ ಮತ್ತೆ ದೌರ್ಜನ್ಯಕ್ಕೆ ಜಿಂದಾಬಾದ್ ಜಿಂದಾಬಾದ್. ನುಗ್ಗಿ ನುಗ್ಗಿ ಹೋಗೋಣ, ಹೆಜ್ಜೆ ಮುಂದೆ ಹಾಕೋಣ. ನುಗ್ಗಿ ನುಗ್ಗಿ ಹೋಗೋಣ, ಹೆಜ್ಜೆ ಮುಂದೆ ಹಾಕೋಣ. ನುಗ್ಗಿ ನುಗ್ಗಿ ಹೋಗೋಣ, ಹೆಜ್ಜೆ ಮುಂದೆ ಹಾಕೋಣ. ಇವ್ರನ್ನ ಅವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಯಾಕೆ? ಈಗ ಆ ಕಡೆ ಹೋಗ್ಬೇಡಿ. ಎಲ್ಲದಕ್ಕೂ ಒಂದು ತಾಳ್ಮೆ ಇರುತ್ತಲ್ವಾ ನ್ಯಾನ್ಸಿ? ಇಷ್ಟ ದಿನ ಸಹಿಸ್ಕೊಂಡಿಲ್ವಾ? ಇನ್ನಾಗಲ್ಲ. ನೀನ್ ಯಾಕೆ ಹೆದರ್ಕೋತಾ ಇದೀಯಾ? ಅವ್ರ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ನುಗ್ಗಿ ನುಗ್ಗಿ ಹೋಗೋಣ, ಹೆಜ್ಜೆ ಮುಂದೆ ಹಾಕೋಣ. ನುಗ್ಗಿ ನುಗ್ಗಿ ಹೋಗೋಣ, ಹೆಜ್ಜೆ ಮುಂದೆ ಹಾಕೋಣ. ನುಗ್ಗಿ ನುಗ್ಗಿ ಹೋಗೋಣ, ಹೆಜ್ಜೆ ಮುಂದೆ ಹಾಕೋಣ. ನುಗ್ಗಿ ನುಗ್ಗಿ ಹೋಗೋಣ. ಬಂದ ನೋಡು, ಅವನೇ ಕೆಟ್ಟ ಹೆಸರು ತರಬೇಡ. ನೀನ್ ಮನೇಲಿ ಎಂತ ಕೆಲಸ ಮಾಡ್ತಿದ್ಯಾ? ಏನ್ ಬೇಕು ನಿಮ್ಗೆ? ನಮ್ಗೇನು ಬೇಡ. ನೀನು ಮನೇಲಿ ಬಚ್ಚಿಟ್ಕೊಂಡ್ರೆ ಆ ಹುಡುಗಿನ ಹೊರಗಡೆ ಕಳ್ಸೋ. ಈಗ ಇಲ್ಲಿ ನಿಂತ್ಕೊಂಡು ಗಲಾಟೆ ಮಾಡ್ತಿರೋರಲ್ಲಿ ತುಂಬಾ ಜನ ನನಗ್ ಗೊತ್ತು. ನಿಮ್ಗೂ ನನ್ ಬಗ್ಗೆ ಗೊತ್ತು ಅಂತ ಅನ್ಕೋತೀನಿ. ನಾನ್ ನಿಮ್ಗೆಲ್ಲ ಒಂದು ವಿಷಯ ಹೇಳ್ತೀನಿ ಕೇಳಿ. ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಈ ಮನೇಲಿ ನಾನು ನನ್ನ ಹೆಂಡತಿ ಮಕ್ಕಳು ಬಿಟ್ರೆ ಬೇರೆ ಯಾರೂ ಇಲ್ಲ. ದೇವರಾಣೆಗೂ ಇದು ಸತ್ಯ. ದೇವ್ರ ಹೆಸರಲ್ಲಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಇವ್ರು ಹೇಳೋದನ್ನ ಎಲ್ಲರೂ ನಂಬಬೇಕು. ನೋಡಿ, ಇನ್ನೂ ನಿಮ್ಗೆ ಈ ವಿಷಯದಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಯಾರು ಬೇಕಾದ್ರೂ ಒಳಗಡೆ ಹೋಗಿ ನೋಡ್ಬೋದು. ಆದ್ರೂ ಒಂದು ವಿಷಯ, ನೀವು ಹುಡುಕ್ತಿರೋ ಹುಡುಗಿನ ಇಲ್ಲಿ ತೋರಿಸ್ಲೇಬೇಕು. ಅದು ಮಸ್ಟು. ಇಲ್ಲ ನಾನ್ ಸುಮ್ನಿರಲ್ಲ. ಅಲ್ವಾ ಫಾದರ್? ಇನ್ನೇನು ಜಾಯ್ ನಡೆಸ್ತಿರೋ ವೇಶ್ಯಾವಾಟಿಕೆನ ನಡೆಸ್ತಿರೋ ಎಷ್ಟು ಜನರನ್ನ ಅಮಾಯಕರನ್ನಾಗಿ ಇಲ್ಲಿ ಕರ್ಕೊಂಡು ಬಂದಿದ್ಯಾ ನೀನು? ಅವ್ರವ್ರ ಸಂಸಾರದಲ್ಲೂ ಸಮಸ್ಯೆಗಳಿರ್ತವೆ. ಅವ್ರ ಟೈಮ್ ಎಲ್ಲ ವೇಸ್ಟ್ ಮಾಡ್ಸಿದ್ಯಾ. ನನ್ ಮೇಲಿರೋ ಕೋಪಕ್ಕೆ ಇವ್ರ ಜೀವನದಲ್ಲೂ ಆಟಾಡ್ತಾ ಇದೀಯಾ. ಆ ದೇವರಿಂದಾಗಿ ಎಲ್ರೂ ನಿನ್ ಕ್ಷಮಿಸ್ಲಿ. ಈ ತರ ಹೇಳಿದ್ರೆ ಆಯ್ತಾ? ನೀನ್ ಮಾತಾಡ್ಬೇಡ. ನನ್ ಮನೆ ಹತ್ರ ಬಂದು ಗಲಾಟೆ ಮಾಡೋದಕ್ಕೆ ನಿನಗೆ ಯಾರೋ ಅಧಿಕಾರ ಕೊಟ್ಟವರು? ನಮ್ಮಪ್ಪ ವರ್ಗೀಸ್ ಇದನ್ನ ಕಷ್ಟಪಟ್ಟು ದುಡ್ದಿರೋದು. ಹೋಗ್. ನನ್ ಮೈ ಮುಟ್ಬೇಡ. ಕಷ್ಟಪಟ್ಟು ದುಡ್ದಿದ್ದು ಅಂತ ಕತೆ ಎಲ್ಲ ಹೇಳ್ಬೇಡ. ಆಮೇಲೆ ವರ್ಗೀಸ್ ಅವರೇ ನಿಮ್ಮಪ್ಪ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನೀನ್ ಎಷ್ಟೇ ಇಲ್ಲಿ ಬಾಯ್ ಬಡ್ಕೊಂಡ್ರು ನೀನ್ ಯಾರು ಅಂತ ಇಲ್ಲೆಲ್ಲಾರ್ಗು ಗೊತ್ತು. ದುಡ್ಡೇ ಅಲ್ವಾ ನಿನಗ್ ದೇವ್ರು? ಅದಕ್ಕೋಸ್ಕರ ನಿನ್ ಹೆಂಡ್ತಿನೂ ಕೂಡ. ಇನ್ಸ್ಪೆಕ್ಟರ್, ಅತ್ಯಾಚಾರ ಕೇಸಲ್ಲಿ ಇವನ್ನ ಅರೆಸ್ಟ್ ಮಾಡಿ. ಪಬ್ಲಿಕ್ ನ್ಯೂಸನ್ಸ್. ಅದನ್ನ ಪ್ರಶ್ನೆ ಮಾಡಿದಕ್ಕೆ ಇವ್ನ್ ನನಗೆ ನಾಯಿ ಹೊಡೆದಂಗ್ ಹೊಡಿತಿದ್ದಾನೆ. ಇಷ್ಟು ಜನ ನೋಡ್ತಿದ್ರು ಅವ್ರ ಕಣ್ಮುಂದೆನೆ ಒಬ್ಬ ಜನನಾಯಕನ ಹೊಡಿತಾನೆ ಅಂದ್ರೆ ಇಲ್ಲಿ ನ್ಯಾಯ ನೀತಿ ಏನು ಇಲ್ವಾ? ಯಾರು? ನಾನ್ ಗೊತ್ತಿಲ್ವಾ? ನಾನ್ ಕುಟ್ಟಪ್ಪ, ಪಕ್ಷದಲ್ಲಿ ಲೋಕಲ್ ಸೆಕ್ರೆಟರಿ. ರಾಷ್ಟ್ರೀಯ ಮಧ್ಯಮ ವರ್ಗದ ಜನರ ಸೆಕ್ರೆಟರಿ ಆಗಿನೂ ನನ್ನ ಆಯ್ಕೆ ಮಾಡಿದ್ದಾರೆ ನೆನ್ನೆನೆ. ಹಾಗಾದ್ರೆ ಸೆಕ್ರೆಟರಿ ಇಲ್ಲೇ ಇರು. ನಾನೀಗ ಹೋಗ್ತೀನಿ. ನನಗೆ ಸ್ವಲ್ಪ ಕೆಲ್ಸ ಇದೆ. ನಾವ್ ಈ ಮನೆ ಸರ್ಚ್ ಮಾಡ್ಬೇಕು. ಮಾಡಬಹುದು. ಬನ್ನಿ ಸರ್. ಪೊಲೀಸ್ ಯಾಕೆ ಬಂದಿದ್ದಾರೆ ಮಮ್ಮಿ? ನನ್ ಗೊತ್ತಿಲ್ಲಮ್ಮ.
ಏನಿದು? ಅದು ಬೈಬಲ್. ಇದ್ಯಾಕೆ ಕೆಳಗಿತ್ತು? ಆಟ ಆಡಕ್ಕಿದ್ಯಾ ಬೈಬಲ್? ಅದನ್ನ ಏಂಜಲ್ ತಂದು ಹಾಕಿರೋದು. ಏಂಜಲ್ಲ? ಏಂಜಲ್ ಸರ್, ಸಂಶಯಾಸ್ಪದ ಒಂದು ಬೈಬಲ್ ಸಿಕ್ಕಿದೆ. ಗುಡ್, ಕೀಪ್ ಇಟ್. ಸರ್, ಸಾರಿ ಮಿಸ್ಟರ್. ನೋ ಮೆನ್ಷನ್. ಏನು ಸಿಕ್ಕಿಲ್ಲ. ಅಯ್ಯೋ ಏನಾಯ್ತು? ಏನು ಸಿಕ್ಕಿಲ್ಲ. ಏನವರು ಪೊಲೀಸರು ಸುಮ್ಮನೆ ಬಂದ್ರು ಹೋದ್ರು. ಯಾಕೆ ಹೋಗ್ತಾ ಇದ್ದಾರೆ? ಸರ್, ಏನಾಯ್ತು? ಏ, ಹೋಗೋಣ ಬಾ, ಮಾತು ಕೇಳಿ ಸುಮ್ಮನೆ ಬಂದಿದ್ದಾಯ್ತು. ಜಾಗ ಬಿಡಿ. ಫಾದರ್, ಇದಕ್ಕೆ ಸಹಾಯ ಮಾಡೋದಕ್ಕೆ ದೇವ್ರು ನಿಮಗೆ ಸರಿಯಾದ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ನೀವು ಪಾತಾಳದಲ್ಲಿ ಬಚ್ಚಿಟ್ಟಿದ್ರು ನಾನು ಕಂಡು ಹಿಡಿತೇನೆ. ಕೇಳಿಸ್ತಾ ಫಾದರ್? ಆಯ್ತು ಕಿಯೋಟಿ. ಎಲ್ರಿಗೂ ಗೊತ್ತಾಗ್ಬಿಟ್ಟು ಮರ್ಯಾದೆ ಹೋಯ್ತು ನ್ಯಾನ್ಸಿ. ಓ, ಇದ್ರಲ್ಲೇನಿದೆ ಮರ್ಯಾದೆ ಹೋಗೋದು? ಹೌದು ತಾನೇ. ಇದೆಲ್ಲ ಯಾರಾದ್ರೂ ನೆನ್ಪಿಟ್ಕೊಂಡಿರ್ತಾರ? ಲೋಕದಲ್ಲಿ ಎಂತೆಂತದೋ ವಿಷಯಗಳು ನಡೀತಾ ಇರ್ತವೆ. 1-2 ದಿವಸ ಕಳೆದ್ರೆ ಎಲ್ರೂ ಅದನ್ ಮರಿತಾರೆ. ಇನ್ನೇ ಇದ್ರ ಬಗ್ಗೆ ಯೋಚನೆ ಮಾಡ್ದೆ ಹೋಗಿ ನಿಮ್ ಕೆಲ್ಸ ಮಾಡ್ಕೊಳ್ಳಿ. ನೀನು ಹೇಳ್ತಿರೋದು ಸರಿನೇ. ನಮ್ ಸನ್ನಿಗೋಸ್ಕರ ಅಲ್ವಾ ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು. ಫ್ರೆಂಡ್ಶಿಪ್ಗೋಸ್ಕರ ಇಷ್ಟೆಲ್ಲ ಮಾಡಕ್ಕಾಗಿಲ್ಲ ಅಂದ್ಮೇಲೆ ಫ್ರೆಂಡ್ಶಿಪ್ ಅನ್ನೋದಕ್ಕೆ ಏನೂ ಅರ್ಥ ಇರಲ್ಲ. ಅದೇ